ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ರಾಜ್ಯದಲ್ಲಿರುವಂತಹ ನಾಯಕತ್ವ ಬಿಕ್ಕಟ್ಟು ಕ್ಲೈಮ್ಯಾಕ್ಸ್ಗೆ ಬರುವಂತಹ ನಿರೀಕ್ಷೆ ಇದೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ನಾಯಕತ್ವದ ಬಿಕ್ಕಟ್ಟಿದೆ. ಇದರ ಮಧ್ಯೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಅವರೇ ಮುಖ್ಯಮಂತ್ರಿ ಆದ್ರೆ ಸಂತೋಷ ಎಂದಿದ್ದಾರೆ ಪರಮೇಶ್ವರ್. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯದ ಎಲ್ಲ ವಿಚಾರಗಳು ಗೊತ್ತಿದೆ, ಹಾಗಾಗಿ ಅವರೇ ಮುಖ್ಯಮಂತ್ರಿ ಆದ್ರೆ ಸಂತೋಷ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ವಿಚಾರದ ಮಾಹಿತಿ ಇಲ್ಲ, ಅದರ ಬಗ್ಗೆ ಮಾತನಾಡುವುದು ಸಮಂಜಸ ಅಲ್ಲ ಎಂದಿದ್ದಾರೆ ಪರಮೇಶ್ವರ್. ಜೊತೆಗೆ ರಕ್ಷಣಾ ವಿಚಾರವಾಗಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಮೀಸಲಾತಿ ವಿಚಾರಕ್ಕೆ ಸತೀಶ್ ಮುನಿಯಪ್ಪ ಹೋಗಿದ್ರು. ಎಸ್ಸಿ ಕಮಿಷನ್ ಭೇಟಿಯಾಗೋಕೆ ಅಂತ ಹೇಳಿ ದೆಹಲಿಗೆ ಭೇಟಿ ನೀಡಿದ್ರು. ಹಾಗಾಗಿ ಪಕ್ಷದ ಸಚಿವರ ದೆಹಲಿಯ ಭೇಟಿಯಲ್ಲೂ ಯಾವುದೇ ವಿಶೇಷತೆ ಇಲ್ಲ ಎಂದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಬಹಳಷ್ಟು ಮಾಹಿತಿಗಳು ನಮಗಿಲ್ಲ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾಧ್ಯಮದಲ್ಲೆಲ್ಲ ಬರ್ತಾ ಇರೋದು ಅದು ಬಹಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂಥೇಳಿ ನನಗನ್ಸುತ್ತೆ. ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ, ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು, ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಅವರಿಗೆಲ್ಲವೂ ಗೊತ್ತಿದೆ. ಹಾಗಾಗಿ ನಾವುಗಳು ಯಾರು ಹೇಳಿದರೆ ಅದಕ್ಕೇನು ಅಷ್ಟೊಂದು ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿ. ನೋಡಿದ್ರೆ ಅವ್ರಿಗೂ ಕೂಡ ಸಿಎಂ ಆಗುವಂತ ಆಸೆ ಏನಾದರೂ ಇದೆಯಾ ಅಂತ ಅಲ್ಲ, ನಮಗೆ ಅವ್ರು ಆಗಿದ್ರೆ ಬಹಳ ಸಂತೋಷ. ಯಾಕೆಂದರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥವ್ರು. ಅವರು ಆಗೋದಾದರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಇಲ್ಲ, ಈಗ ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಅನ್ನೆಸೆಸರಿಲಿ ಗೆಟ್ ಇನ್ ಟು ದ್ಯಾಟ್. ಸುಮ್ಮನೆ ನಮ್ಗೆ ಗೊತ್ತೇ ಇರೋದಿಲ್ಲ ವಿಷಯಗಳು, ನಾವು ಏನೋ ಹೇಳೋಕ್ಕಾಗೋದಿಲ್ಲ. ಡೆಲ್ಲಿಗೆ ಹೋಗೋದು ಬರೋದು ನಾನು ಕಾಮನ್ ಅಲ್ವಾ. ಡೆಲ್ಲಿಗೆ ನಮ್ಮ DCM ಅವರು ಹೋಗಿದ್ದರು, ಅವರು ಡಿಫೆನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದರು. ರಾಜ್ಯದಲ್ಲಿ ಯಾವುದೋ ಒಂದು ಸಮಸ್ಯೆ ಅಥವಾ ಒಂದು ಅಭಿವೃದ್ಧಿ ಡಿಫೆನ್ಸಿನ ದೃಷ್ಟಿಯಿಂದ ಚರ್ಚೆ ಮಾಡಬೇಕು ಅಂತ ಅವರು ಹೋಗಿದ್ದಾರೆ. ಅದೇ ರೀತಿ ಮಹದೇವಪ್ಪನವರು, ಮುನಿಯಪ್ಪನವರು ಈ SC ST ನಮ್ಮ ಇಂಟರ್ನಲ್ ರಿಸರ್ವೇಷನ್ ಅದನ್ನು SC ಕಮಿಷನ್ನಿಗೆ ತಿಳಿಸ್ಬೇಕು ಅಂತೇಳಿ ಅವರು ಹೋಗಿದ್ದಾರೆ. ಅಲ್ಲಿ ಡೆಲ್ಲಿಗೆ ಹೋದಾಗ ನಮ್ಮದೊಂದು ಸಂಪ್ರದಾಯ, ನಾನು ಹೋದರೂ ಅಷ್ಟೇ, ಯಾರೇ ಹೋದರೂ ಅಷ್ಟೇ, ನಮ್ಮ AICC ಕಚೇರಿಗೆ ಭೇಟಿ ಕೊಡ್ತೀವಿ. ಅಲ್ಲಿ ಯಾರು ನಮಗೆ ಸಿಗ್ತಾರೆ ಅಥವಾ ನಾವೇ ಯಾರನ್ನಾದರೂ ಭೇಟಿ ಮಾಡಬೇಕು ಅಂತಿದ್ರೆ ಅವರ ಅಪಾಯಿಂಟ್ಮೆಂಟ್ ತೊಗೊಳ್ತೀವಿ, ಮಾತಾಡ್ಕೊಂಡು ಬರ್ತೀವಿ. ಇದು ರಾಜ್ಯದ ರಾಜಕಾರಣ ಇರ್ಬೋದು, ರಾಷ್ಟ್ರದ ರಾಜಕಾರಣ, ಪಕ್ಷದ ರಾಜಕಾರಣ ಇರ್ಬೋದು. ಮೇ ತಿಂಗಳೊಳಗಡೆ ಸರ್ ಫಲಿತಾಂಶ ಬಂದಂತೆ ಎಲ್ಲ ಗೊಂದಲಗಳಿಗೂ ಕೂಡ ಹೈಕಮಾಂಡ್ ಇತ್ಯರ್ಥ ಮಾಡುತ್ತೆ ಅನ್ನೋ ನಿರೀಕ್ಷೆ ನಿಮಗಿದೆಯಾ ಸರ್? ನೋಡಿ, ನಮಗೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ರಾಜ್ಯದ ಜನತೆಗೆ ನಾವು ಮಾತು ಕೊಟ್ಟಿದ್ದೀವಿ, ಒಳ್ಳೆ ಆಡಳಿತ ಕೊಡ್ತೀವಿ. ನಾವು ಪ್ರಣಾಳಿಕೆ ಅಧ್ಯಕ್ಷ, ನಾನು ಪ್ರಣಾಳಿಕೆ ಬರೆಯುವಾಗ ನೀವು ಮೊದಲನೇ ಪೇಜಲ್ಲೇ ನೋಡಿ, ನಾವು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೀವಿ, ವಿ ಗಿವ್ ಎ ಗುಡ್ ಗವರ್ನೆನ್ಸ್ ಅಂತ ಹೇಳ್ಕೊಂಡಿದ್ದೀವಿ. ಅದಾಗೋದು ಮುಖ್ಯ ಅಲ್ವಾ. ನಮ್ಮ ಒಳಗಡೆ ರಾಜಕಾರಣ, ಒಳಗಡೆ ಗೊಂದಲ ಇವೆಲ್ಲ ಯಾವಾಗಲೂ ಇರುತ್ತೆ. ಆದರೆ ಮುಖ್ಯವಾಗಿ ರಾಜ್ಯದ ಜನತೆಗೆ ನಾವು ಆಶ್ವಾಸನೆ ಏನು ಕೊಟ್ಟಿದ್ದೀವೋ ಅದು ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.